ಅನೇಕ ಪ್ರಸಂಗಗಳಲ್ಲಿ ಹನುಮಂತ ಇಲ್ಲದೇ ಇದ್ರೆ ಯುದ್ಧ ಮುಗೀತಿರ್ಲಿಲ್ಲ ಅಂತಾನೆ ಅನ್ಸೋದು. ಹನುಮಂತ ಒಬ್ಬ ಬದುಕಿದ್ದ ಅಂದ್ರೆ ನಾವೆಲ್ಲ ಬದುಕಿದ ಹಾಗೆ, ಹನುಮಂತ ಒಬ್ಬ ಸತ್ತ ಅಂದ್ರೆ ನಾವೆಲ್ಲರೂ ಸತ್ತ ಹಾಗೆ. ಪರ್ವತವನ್ನು ತರೋ ಉದ್ದೇಶ ಏನ್ ಬಂತು? ನೀವು ಬರೀ ಒಂದೆರಡು ಮಾತ್ರೆ ತನ್ನಿ ಅಂದ್ರೆ ಸೀದಾ ಫಾರ್ಮಸಿಯನ್ನೇ ತರುದಾ? ಸ್ವಾರಸ್ಯ ಏನು ಅಂದ್ರೆ, ಆ 50,000 ಯೋಜನೆಗಳಷ್ಟು ದೂರಕ್ಕೆ ಬೆಟ್ಟವನ್ನು ಹೊತ್ತು ತಂದವನಿಗೆ ಮರಳಿ ಆ ಬೆಟ್ಟವನ್ನು ಅಲ್ಲಿಂದಲೇ ಎಸಿತಾನೆ. ರಾಮಾಯಣದಲ್ಲಿ ನಮ್ಗೆ ಎಷ್ಟು ದಿವಸ ಯುದ್ಧ ಅಂತ ಸ್ಪಷ್ಟ ಗೊತ್ತಾಗುದಿಲ್ಲ. ಸ್ಕಂದ ಪುರಾಣ ನಮಗೆ ಅದನ್ನ ಹೇಳುದು ಸುಮಾರು 72 ದಿವಸಗಳ ಕಾಲ ಯುದ್ಧ ಆಯಿತು ಅಂತ. ಅಂದ್ರೆ ಹನುಮಂತ ಹೋಗ್ಲಿಲ್ಲ. ಇಲ್ಲ. ಈಗ ಎಲ್ಲಿದ್ದಾನೆ ಹನುಮಂತ? ಎಲ್ಲಿ ಇರ್ತಾನೆ? ಈಗಲೂ ಏನ್ ಮಾಡ್ತಾನೆ? ಭಾಗವತ ನಮಗೆ ತಿಳಿಸುವುದು ಕಿಂಪುರುಷ ಖಂಡದಲ್ಲಿ ಇವತ್ತಿಗೂ ಕೂಡ ಅಶ್ವತ್ಥಾಮ, ಬಲಿ, ವ್ಯಾಸ, ಹನುಮಾನ್, ಕೃಪ, ಆಮೇಲೆ ವಿಭೀಷಣ, ಪರಶುರಾಮ ಇವರೆಲ್ಲ ಸಪ್ತ ಚಿರಜೀವಿಗಳು ಅಂತ ಹೇಳುವಂಥದ್ದು. ಅದರಲ್ಲಿ ಒಬ್ಬ ಹನುಮಂತನು ಕೂಡ. ಹನುಮಂತ ತ್ರೇತಾಯುಗದವನು, ಇವರು ದ್ವಾಪರದವನು. ಈ ಯುಗಗಳ ಅಂತರ ಬಂದಾಗ ಅವರ ದೇಹ, ಅವರ ಆಯುಷ್ಯ, ಅವರ ಜ್ಞಾನ, ಅವರ ಸಾಮರ್ಥ್ಯ ಎಲ್ಲವೂ ಕ್ಷೀಣಿಸ್ತಾ ಬರುತ್ತೆ ಅಂತ ಸೂಚಿಸುವಂಥದ್ದು. ಈ ಕಾಂಟ್ರವರ್ಸೀಸ್ ಅಲ್ಲಿ ಹನುಮನು ವಿವಾಹಿತನ ಅಂತ, ಸುವರ್ಚಲ ಅಂತ ಒಂದು ಹುಡುಗಿ ಜೊತೆ ಮದುವೆ ಆಗಿದ್ ನಾವು ಅಂತ ಒಬ್ಬಳೇ ಅಂದ್ರೆ 5 ಜನ ಒಂದೇ ಶರೀರದಲ್ಲಿರುವ ಕಥೆ. ಆ ಕಥೆಯಲ್ಲಿ ಮೊದಲ ಜನ್ಮ ಹನುಮಂತ ಇದ್ದಾಗಲೇ ಒಂದು ಋಷಿಕನ್ಯೆಯಾಗಿ ಶಿವನನ್ನ ತಪಸ್ಸು ಮಾಡುವ ನೆಪದಲ್ಲಿ ಅವಳು ಕಾಡಿನಲ್ಲಿ ಬ್ರಹ್ಮಚಾರಿಣಿಯಾಗಿ ಉಳಿತಾಳೆ. ಯುದ್ಧ ಕಾಲದಲ್ಲಿ ಅಂದರೆ ಎಲ್ಲ ತಪಸ್ವಿಗಳು, ರಾವಣ ಇರ್ಬೋದು, ಇಂದ್ರಜಿತ್ತು, ಕುಂಭಕರ್ಣ, ಪ್ರತಿಯೊಬ್ಬರೂ ದೊಡ್ಡ ದೊಡ್ಡ ವರಗಳನ್ನು ಇಟ್ಕೊಂಡು ತಪಸ್ಸು ಮಾಡಿ ಅವಧ್ಯರಾಗಿ ನಿಂತಹ ಎಲ್ಲ ರಾಕ್ಷಸರಾದರೂ ಅವ್ರಿಗೆ ಅಷ್ಟು ಶಕ್ತಿಗಳಿತ್ತು, ಯಾರು ನಮ್ಮನ್ನು ಸಾಯಿಸಬಾರ್ದು ಅಂತ. ಅದಕ್ಕೆ ಅಷ್ಟು ದೊಡ್ಡ ಯುದ್ಧ ಆಯ್ತದು. ಆ ಯುದ್ಧದಲ್ಲಿ ಹನುಮನ ಪಾತ್ರ ಹೇಗಿತ್ತು? ತುಂಬ ದೊಡ್ಡ ಪಾತ್ರ. ಅನೇಕ ಪ್ರಸಂಗಗಳಲ್ಲಿ ಹನುಮಂತ ಇಲ್ಲದೇ ಇದ್ರೆ ಯುದ್ಧ ಮುಗೀತಿರ್ಲಿಲ್ಲ ಅಂತಾನೆ ಅನಿಸೋದು. ಅದರಲ್ಲೂ ಮುಖ್ಯವಾಗಿ 2 ಬಾರಿ ಅವನು ಸಂಜೀವಿನಿ ಪರ್ವತವನ್ನ ಹೊತ್ತು ತಂದ. ಗಂಧಮಾದನ ಪರ್ವತ, ಅದರಲ್ಲಿ ಒಂದು ಭಾಗ ಸಂಜೀವಿನಿ. ಇವ್ರು ಯಾರು ಕೂಡ ನೇರ ಯುದ್ಧ ಮಾಡುವವರೇ ಅಲ್ಲ. ಇವರೆಲ್ಲ ಒಂಥರ ಹಿಂದಿನಿಂದ ಕಪಟಿಗಳೇ, ಮಾಯಾವಿಗಳೇ ಆಗಿ ಯುದ್ಧ ಮಾಡಿದ್ದು. ಹಾಗಾಗಿ ನಾಗಪಾಶದಿಂದ ಎಲ್ಲರನ್ನೂ ಮೂರ್ಛೆಗೊಳಿಸಿದಾಗ 2 ಸರ್ತಿ ಹನುಮಂತ ಆ ಪರ್ವತವನ್ನ ತರ್ತಾನೆ. ಅಂದ್ರೆ ನಾಗಪಾಶ ಹಾಕಿದಾಗ ಹನುಮಂತ ಇರ್ಲಿಲ್ವಾ? ಅದು ಹನುಮಂತನಿಗೇನು ಹನುಮಂತನಿಗೇನು ಆಗ್ಲಿಲ್ಲ. ಉಳಿದವರು ಎಲ್ಲರೂ ಕೂಡ ಮೂರ್ಛಿತರಾದಾಗ ಅದು ಮತ್ತೊಂದು ಪ್ರಸಂಗ ಬರುತ್ತೆ. ಹನುಮಂತ ಏನಾಗ್ಲಿಲ್ಲ ಅಂದ್ರೆ, ಈ 1 ಸರ್ತಿ ಆಯ್ತು, ಕರ್ಕೊಂಡು ಬಂದ್ರು. 2ನೇ ಸರ್ತಿ ಅಂದ್ರೆ, ಮೊದಲನೇ ಸರ್ತಿ ಲಕ್ಷ್ಮಣನಿಗೆ ಮೊದಲು ತೊಂದರೆ ಆಗಿತ್ತು, 2ನೇ ಸರ್ತಿ ಎಲ್ರಿಗೂ ತೊಂದರೆ ಆಯ್ತು. ವಿಭೀಷಣ ಸ್ವಲ್ಪ ಅವನಿಗೂ ಈ ಮಾಯಾ ಯುದ್ಧಗಳ ಪರಿಚಯ ಇತ್ತು. ಆದ್ರಿಂದ ಎಲ್ಲರೂ ಬಿದ್ದಿದ್ದಾರೆ, ಕತ್ತಲೆ, ಹುಡ್ಕೊಂಡು ಬರ್ತಾ ಇದ್ದಾನೆ. ಮಧ್ಯದಲ್ಲಿ ಯಾರೋ ನಲುಗುವ ಶಬ್ದ ಕೇಳುತ್ತೆ. ಆಗ ವಿಭೀಷಣ ಕೇಳ್ತಾನೆ, ಯಾರು ನೀನು? ನಾನು ಜಂಬವಂತ. ಹಬ್ಬ, ನೀನಾದ್ರೂ ಒಬ್ಬ ಸಿಕ್ಕಿದ್ಯಲ್ಲ ಮಾರಾಯ ಅಂತಾನೆ. ನಾನು ಸಿಕ್ಕಿದ್ರೆ ಉಪಯೋಗ ಇಲ್ಲ, ಹನುಮಂತ ಎಲ್ಲಿದ್ದಾನೆ ನೋಡು ಅಂತಾನೆ. ಅದ್ಯಾಕೆ ಅಂತ ಕೇಳ್ತಾನೆ. ಹನುಮಂತ ಒಬ್ಬ ಬದುಕಿದ್ದ ಅಂದ್ರೆ ನಾವೆಲ್ಲ ಬದುಕಿದ ಹಾಗೆ, ಹನುಮಂತ ಒಬ್ಬ ಸತ್ತ ಅಂದ್ರೆ ನಾವೆಲ್ಲರೂ ಸತ್ತ ಹಾಗೆ, ಮೊದ್ಲು ಅವನನ್ನು ಹುಡುಕು ಅಂತಾನೆ. ಮತ್ ಮುಂದೆ ಹೋದ್ರೆ ಮತ್ತೆ ಹನುಮಂತ ಸಿಗ್ತಾನೆ. ಸಿಕ್ಕಿದ ತಕ್ಷಣ ಮತ್ತೆ ಅವನು ಪರ್ವತವನ್ನ ತರ್ತಾನೆ. ಅದನ್ನ ವಾಯುಸ್ತುತಿಯಲ್ಲಿ ಬಹಳ ಸುಂದರವಾಗಿ ತಿರುವಿಕರ ಪಂಡಿತರು ಅದರ ಸ್ವರೂಪವನ್ನು ವರ್ಣನೆ ಮಾಡ್ತಾರೆ. ಕ್ಷಿಪ್ತ ಪಶ್ಚಾತ್ ಸಲೀಲಂ ಶತಮತುಲಮತೆ ಯೋಜನಾನಾಂ ಸ ಉಚ್ಚಃ ತಾವದ್ ವಿಸ್ತಾರವಾಂಶ್ಚ. ಈ ಪರ್ವತವನ್ನ ಎತ್ತಿ ತಂದ. ನಾವು ಏನು ಮಾಡ್ತೇವೆ, ಯಾವುದಾದ್ರೂ ಒಂದು ವಸ್ತುವನ್ನು ನಮ್ಗೆ ಬೇಕಾದನ್ನು ತಂದು ಉಪಯೋಗಿಸಿದ ಮೇಲೆ ಅದು ಎಲ್ಲಿ ಉಪಯೋಗಿತ ಅಲ್ಲಿ ಬಿಟ್ಟು ಹೊರಟೋಗ್ತೇವೆ. ಹನುಮಂತ ತಂದ ಮೇಲೆ, ಅದು ಕೆಲಸ ಮುಗೀತು ಅಂತಂದ ಮೇಲೆ, ಸುಷೇಣ ಅವರ ವೈದ್ಯ ಬೇಕಾದ್ದನ್ನೆಲ್ಲ ಅಗತ್ಯ ಇದ್ದದನ್ನೆಲ್ಲ ತಗೊಂಡಾದ್ಮೇಲೆ ಅಲ್ಲೂ ಕೂಡ ಏನಾಯ್ತು, ಪರ್ವತವನ್ನು ತರೋ ಉದ್ದೇಶ ಏನು ಬಂತು? ನೀವು ಬರೀ ಒಂದೆರಡು ಮಾತ್ರೆ ತನ್ನಿ ಅಂದ್ರೆ ಸೀದಾ ಫಾರ್ಮಸಿಯನ್ನೇ ತರುದಾ? ಅದರಲ್ಲಿ ಬೇರೆ ಅವನಿಗೆ ಮರ್ತೋಯ್ತು, ಕನ್ಫ್ಯೂಸ್ ಆಗೋಯ್ತು, ಯಾವುದು ಸಂಜೀವನಿ ಗಿಡ ಗೊತ್ತಾಗದೆ ತಗೊಂಬಂದ್ಬಿಟ್ಟ ಅಂತ ಎಲ್ಲ ಹೇಳ್ತಾರೆ. ಮೂಲತಃ ಆಗಿದ್ದೇನೆಂದ್ರೆ, ಸಹಜವಾಗಿ ಆ ಔಷಧಿಯ ದೇವತೆಗಳು ತಕ್ಷಣ ಯಾರಿಗೂ ತಮ್ಮನ್ನ ಬಿಟ್ಕೊಡಲ್ಲ. ಹಾಗಾಗಿ ಅವುಗಳು ಮರೆಯಾಗಿ ಕೂತಾಗ ಕಾದು ಮಾತಾಡಿಸಿ ಕನ್ವಿನ್ಸ್ ಮಾಡಿ ತರುವಷ್ಟು ಟೈಮ್ ಇಲ್ಲ. ಅದಕ್ಕೆ ಇಡೀ ಬೆತ್ತವನ್ನೇ ಹೊತ್ಕೊಂಡ್ ಬಂದ. ಯಾಕಂದ್ರೆ ವೈದ್ಯ ಇದ್ದಾನೆ, ಅವ್ನು ನೋಡ್ಕೊಂಡು ವ್ಯವಸ್ಥೆ ಮಾಡ್ತಾನೆ ಅಂತ. ಅಂದ್ರೆ ತಾವು ಹೇಳೋದು ಈ ಆಯುರ್ವೇದ ವೈದ್ಯರಾಗಿದ್ದಾರೆ ಅವ್ರಿಗೆ ಮಾತ್ರ ಈ ಹರ್ಬ್ಸ್ ಪರಿಚಯ ಮತ್ತು ಅವುಗಳ ಒಲವು ಉಂಟಾಗ್ಲಿಕ್ಕೆ ಸಾಧ್ಯ. ಅವುಗಳು ಒಲಿಯುವುದೇ ಅಂತವರಿಗೆ. ಯಾಕಂದ್ರೆ ಅವರು ಅದರ ಬಗ್ಗೆ ಕೃಷಿ ಮಾಡಿರ್ತಾರೆ, ಅದರ ಸೇವೆ ಮಾಡಿರ್ತಾರೆ. ಹಾಗಾಗಿ ಅಪರಿಚಿತನಾದಿದ್ದಾನೆ ಅನ್ನೊಂದೇ ಕಾರಣಕ್ಕೆ ಅವುಗಳು ಸ್ವಲ್ಪ ತಮ್ಮನ್ನ ಮರೆ ಮಾಡಿಕೊಂಡ್ರೆ, ನಿಮ್ಮನ್ನೆಲ್ಲ ಹುಡುಕಿ ಕರ್ಕೊಂಡು ಹೋಗುವಷ್ಟು ಸಮಯ ಇಲ್ಲ,
ನನಗೀಗ ಅಲ್ಲಿ ಆಗೋ ಕೆಲಸ ಬೇಗ ಆಗ್ಬೇಕು ಅಂತ ಇಡೀ ಬೆಟ್ಟವನ್ನೇ ಹೊತ್ಕೊಂಡು ಬಂದ. ಸ್ವಾರಸ್ಯ ಏನು ಅಂದ್ರೆ, ಆ 50,000 ಯೋಜನೆಗಳಷ್ಟು ದೂರಕ್ಕೆ ಬೆಟ್ಟವನ್ನು ಹೊತ್ತು ತಂದವನಿಗೆ ಮರಳಿ ಆ ಬೆಟ್ಟವನ್ನು ಅಲ್ಲಿಂದಲೇ ಎಸಿತಾನೆ. ಎಸ್ದ್ರೆ ಇರುವೆ ಬೆಳಿಗ್ಗೆ ಮನೆಯಿಂದ ಹೊರಟು ಹೋದದ್ದು ವಾಪಸ್ ಬರುವಾಗ ನಮ್ಮ ಮನೆಯ ಗೂಡೇನೋ ಚೇಂಜ್ ಆಗಿದೆ ಅಲ್ಲ ಅಂತ ಗೊತ್ತಾಗ್ಲಿಲ್ಲ ಅಂತೆ. ಅಂದ್ರೆ ಅದು ಬೆಟ್ಟದಿಂದ ಕೆಳಗೆ ಎಲ್ಲೂ ಹೋಗಿದೆ. ವಾಪಸ್ ಬರುವಾಗ ಒಂದು ಸಣ್ಣ ಬೇರಿನ ಜಾಗವು ಕೂಡ ಅಲ್ಲಾಡದೆ ಮೊದಲು ಹೇಗಿತ್ತೋ ಹಾಗೆ ಬೆಟ್ಟ ಇತ್ತಂತೆ. ಸೂಕ್ಷ್ಮವಾದ ಸಣ್ಣ ಬದಲಾವಣೆಯು ಕೂಡ ಯಾರಿಗೂ ಗೊತ್ತಾಗ್ಲಿಲ್ಲ ಅಂತ. ಅಂದ್ರೆ ಇದು ಕಾರ್ಯ ದಕ್ಷತೆ. ಯಾವುದೇ ಒಂದು ವಸ್ತುವನ್ನು ಎಲ್ಲಿಂದ ತೆಗೆದುವೋ ಅಲ್ಲಿಂದ ವಾಪಸ್ ಇಡಬೇಕಾದ್ ನಮ್ಮ ಕೆಲಸ. ಕೆಲವೊಂದು ಸರ್ತಿ ಏನಾಗುತ್ತೆ ಅಂದ್ರೆ, ಈ 3 ದಿವಸದ ಕೆಲಸಗಳು ಇರ್ತವೆ ಗಂಡಸರದ್ದು. ಅವ್ರು 3 ದಿವಸ ಮುಗಿದ್ಮೇಲೆ ಮನೆ ಹೆಣ್ಮಕ್ಳು ಎಲ್ಲೆಲ್ಲಿ ಏನೇನಿದೆ ಅಂತ ಹುಡುಕೋದೇ ಒಂದು ದೊಡ್ಡ ಸಂಭ್ರಮ. ಅವ್ರು ಮತ್ತೆ 27 ದಿವಸ ವ್ಯವಸ್ಥೆ ಮಾಡ್ಬೇಕು ಅದನ್ನ ಸರಿ ಮಾಡ್ಲಿಕ್ಕೆ. ಆದ್ರೆ ಹನುಮಂತ ಹೇಳಿಕೊಟ್ಟ ಪಾಠ, ಯಾವಾಗ ನಾವು ವಸ್ತುವನ್ನ ಉಪಯೋಗಿಸಿದ ಮೇಲೆ ಆಯಾ ಜಾಗದಲ್ಲಿ ಇಡುವ ಒಂದು ಶಿಸ್ತನ್ನು ಇಟ್ಟುಕೊಂಡ್ರೆ ಸಮಯ ಎಷ್ಟೋ ಉಳಿಯತ್ತೆ. ನಾವು ಗಡಿಬಿಡಿಯಲ್ಲಿ ಏನೋ ಹುಡುಕ್ಲಿಕ್ಕೆ ಅಂತ ಓಡಿ ಬರ್ತೇವೆ. ಓಡಿ ಬಂದು ಹೊರಡುವಾಗ ಗಾಡಿ ಕೀಯಲ್ಲಿ ಇಟ್ಟಿದ್ದೇವೆ ಅಂತ ನೆನಪಿಲ್ಲ, ಅದನ್ನು ಹುಡುಕ್ಲಿಕ್ಕೆ ಮತ್ತೆ ಅರ್ಧ ಗಂಟೆ. ಅಂದ್ರೆ ಈ ತರ ನಾವು ಸಮಯ ಕಳ್ಕೊಳ್ಳುವುದೇ ನಮ್ಮ ಅಶಿಸ್ತಿನಿಂದಾಗಿ. ಹನುಮಂತ ಈ ಶಿಸ್ತನ್ನ ನಾವು ಪಾಲಿಸಬೇಕು ಅನ್ನೋದನ್ನು ತಿಳಿಸ್ತಾನೆ. ಒಟ್ಟು ಕೊನೆಗೆ ರಾಮ ಲಕ್ಷ್ಮಣರು ಇಬ್ಬರು ಎಚ್ಚರಗೊಂಡ್ರು. ಇವನು ಆಕಾಶದ ಮಾರ್ಗದಲ್ಲಿ ಮರೆಯಾಗಿ ಯುದ್ಧ ಮಾಡುತ್ತಾ ಇದ್ದ. ಹನುಮನಿಗೆ ಕಂಡಿತು. ವರದೋ ವಾಯುವಾಹನ ಅಂತ ತಾನೇ ನಾವು ಸಹಸ್ರನಾಮದಲ್ಲಿ ಹೇಳುದು. ರಾಮಚಂದ್ರ, ನೀನ್ ಯಾಕೆ ನೆಲದಲ್ಲಿ ನಿಂತು ಯುದ್ಧ ಮಾಡಬೇಕು? ನನ್ನ ಹೆಗಲಲ್ಲಿ ಕೊಡು. ಅದನ್ನಾಗ ಅವನು ವಾಯುವಾಹನ. ಗರುಡ ವಾಹನ ಹೇಗೋ ಹಾಗೆ ವಾಯುವಾಹನ ಕೂಡ. ಉಪನಿಷತ್ತುಗಳಲ್ಲೆಲ್ಲ ಹನುಮನ ಮೇಲೆ ಅಂದ್ರೆ ಪ್ರಾಣನ ಮೇಲೆ ಕೂತು ಭಗವಂತ ಸಂಚಾರ ಮಾಡುವುದು ಅಂತ ಇರುವುದು. ಅದು ರಾಮಾಯಣ ನಮಗೆ ತೋರಿಸ್ಕೊಡುತ್ತೆ. ಹನುಮಂತ ತನ್ನ ಹೆಗಲ ಮೇಲೆ ಕೂಡಿಸಿಕೊಂಡು ಮರೆಯಲ್ಲಿ ನಿಂತು ಯುದ್ಧ ಮಾಡ್ತಾ ಇದ್ದ ರಾವಣನ ಜೊತೆಗೆ ರಾಮನಿಗೆ ಸರಿಸಾಟಿಯಾಗಿ ನಿಂತು ಹೋರಾಡು ಅಂತ ತನ್ನ ಸೇವೆಯನ್ನು ಒದಗಿಸ್ತಾನೆ. ಆಮೇಲೆ ರಾವಣನಿಗೆ ಕೈಕಾಲು ಜಾರಿ ಆಯುಧಗಳನ್ನೆಲ್ಲ ಕಳ್ಕೊಂಡು, ಅಂದ್ರೆ ಇದು ಕೊನೆಯ ಸ್ಥಿತಿಯಲ್ಲಿ, ಆಗ್ಲೂ ರಾಮಚಂದ್ರ ಮರಳಿ ಆಯುಧವನ್ನು ಸಿದ್ಧ ಮಾಡ್ಕೊಂಡ್ ಬಾ, ಒಮ್ಮೆ ಹೆಂಡತಿ ಮುಖ ನೋಡ್ಕೊಂಡ್ ಬಾ, ನಾಳೆ ಏನಾದ್ರೂ ಮತ್ತೆ ನಿನಗೆ ಸೀತೆಯನ್ನು ಒಪ್ಪಿಸ್ಬೇಕು ಅಂತ ಏನಾದ್ರೂ ಯೋಚನೆ ಬಂದ್ರೆ ಆ ಕೆಲಸಕ್ಕೆ ಸಿದ್ಧವಾಗ್ಬಾ, ಇಲ್ಲ ಅಂದ್ರೆ ಸಾಯ್ಲಿಕ್ಕೆ ರೆಡಿ ಆಗ್ಬಾ ಅಂತ ಆಗ್ಲೂ ಕ್ಷಮಿಸಿ ಕಳಿಸ್ತಾನೆ. ಆ ದಿನವೇ ಕೊಲ್ಲಲ್ಲ. ರಾಮಾಯಣದಲ್ಲಿ ನಮಗೆ ಎಷ್ಟು ದಿವಸ ಯುದ್ಧ ಅಂತ ಸ್ಪಷ್ಟ ಗೊತ್ತಾಗುದಿಲ್ಲ. ಸ್ಕಂದ ಪುರಾಣ ನಮಗೆ ಅದನ್ನ ಹೇಳುದು, ಸುಮಾರು 72 ದಿವಸಗಳ ಕಾಲ ಯುದ್ಧ ಆಯಿತು ಅಂತ. ಭಾರತದಲ್ಲಾದ್ರೂ 18 ದಿವಸದ ಯುದ್ಧ ಅಂತ ಗೊತ್ತಾಗುತ್ತೆ. ರಾಮಾಯಣದಲ್ಲಿ ನೇರ ಗೊತ್ತಾಗುದಿಲ್ಲ. ಸುಮಾರು 72 ದಿವಸಗಳ ಯುದ್ಧದಲ್ಲಿ ಹನುಮಂತನ ಪಾತ್ರ ಸಿಕ್ಕಾಪಟ್ಟೆ ದೊಡ್ಡದು. ಎಷ್ಟೋ ಸರ್ತಿ ಸುಗ್ರೀವನನ್ನು ಉಳಿಸ್ತಾನೆ. ಒಂದ್ಸರ್ತಿ ಕುಂಭಕರ್ಣವನನ್ನ ಹಿಡಿದು ಜಜ್ಜಿ ಸೀದಾ ಲಂಕೆ ಒಳಗೆ ಕರ್ಕೊಂಡು ಹೋಗಿ ಇನ್ನೇನು ಕೊಲ್ಲಬೇಕು ಅನ್ನುವಷ್ಟರಲ್ಲಿ ಹನುಮಂತ ಹೇಗೋ ಉಪಾಯ ಮಾಡಿ ಅವನನ್ನು ಬಚಾವ್ ಮಾಡ್ತಾನೆ. ಆದರೆ ತಾನೇ ನೇರವಾಗಿ ಕೈ ಹಾಕ್ಲಿಲ್ಲ. ಯಾಕೆಂದ್ರೆ ಒಬ್ಬ ನಾಯಕ ಹೀಗೆ ಕೈ ಸೋತು ಹೋದದ್ದು ಯಾರೋ ಒಬ್ಬ ಸೇವಕನಿಂದ ಬಚಾವಾದ ಅಂತ ಆದ್ರೆ ಅವನ ಮರ್ಯಾದೆ ಕಮ್ಮಿ ಆಗುತ್ತೆ. ಆದ್ರೆ ಕಾವಲಿದ್ದ, ಅವನು ಬಾಯೊಳಗೆ ಹಾಕೊಳ್ತಾನೆ ಅಂದ್ರೆ ತೆಗೆದು ಬಿಡ್ತಿದ್ದ. ಆದ್ರೆ ಏನಾಯ್ತು ಅಂದ್ರೆ, ಅವನಿಗೆ ಬಹಳ ಗೌರವ ಸೂಚಿಸ್ಲಿಕ್ಕೋಸ್ಕರ ಎಲ್ಲರೂ ಪನ್ನೀರ್ ಸವರಿದ್ರೆ ಅದು ಸತ್ತು ಅಂದ್ರೆ ಮೂರ್ಛೆ ಬಿದ್ದಿದ್ದ ಸುಗ್ರೀವನ ಮೇಲೂ ಬಿತ್ತು. ತಕ್ಷಣ ದೂರದಿಂದ ಕೂ ಕೊಟ್ಟು, ನೀನಲ್ಲಿ ಇದ್ರೆ ಇನ್ನು ಸ್ವಲ್ಪ ಹೊತ್ತಿಗೆ ನಿನ್ನನ್ನು ತಿಂದು ಬಿಡ್ತಾನೆ ಅಂತ ಹನುಮಂತ ಸೂಚನೆ ಕೊಟ್ಟಾಗ ತಪ್ಪಿಸಿಕೊಂಡು ಮತ್ತೆ ಅವನ ಕಿವಿ ಹರಿದು ಮೂಗು ಹರಿದು ಏನೇನೋ ಒಂದಿಷ್ಟು ಘಟನೆ ಕುಂಭಕರ್ಣನನ್ನ ಸತಾಯಿಸಿದ ಅಂತ ಮಾತು ಬರುತ್ತೆ. ಅಂದ್ರೆ ನಾಯಕನನ್ನ ಕಾದು ಎಲ್ಲ ಕಡೆಯಲ್ಲೂ ಕಾವಲಾಗಿ, ಕೇವಲ ಸುಗ್ರೀವ ಅಂತಲ್ಲ, ಅಂಗದ ಇರ್ಬೋದು, ಜಾಂಬವಂತ ಇರ್ಬೋದು, ಎಲ್ಲರಿಗೂ ಅಪಾಯ ಎದುರಾದಾಗ ಅಲ್ಲಿ ಹನುಮಂತ ಎದುರಾಗ್ತಿದ್ದ. ಒಂದ್ಸಲ ಅಂತೂ ರಾವಣನ ಎದುರುಗಡೆ ಯುದ್ಧ ಮಾಡುವ ಪ್ರಸಂಗದಲ್ಲಿ ಹನುಮಂತ ಎಡಗೈಯಲ್ಲಿ ಒಂದು ಸಣ್ಣ ಏಟು ಕೊಡ್ತಾನೆ. 10 ತಲೆಯಿಂದ ನೆತ್ತರು ಕಾರುತ್ತಾನೆ ರಾವಣ. ಚೆನ್ನಾಗಿದ್ದ ಮಾಡ್ತೀಯಪ್ಪ ನೀನು ಅಂತ ಅವನನ್ನು ಹೊಗಳ್ತಾನೆ. ನೀನೇನು ಹೊಗಳಿದ ತಕ್ಷಣ ಏಟ್ ಕಮ್ಮಿ ಮಾಡ್ತೇನೆ ಅನ್ಕೊಡ್ಬೇಡ, ನಾನು ಮೆತ್ತಗೆ ಕೊಟ್ಟದ್ದು. ಜೋರಾಗಿ ಕೊಟ್ಟಿದ್ರೆ ರಾಮನಿಗೆ ಕೆಲಸ ಇರ್ತಿಲ್ಲ ಅಂತ ಸುಮ್ಮನೆ ಬಿಟ್ಟಿದ್ದೇನೆ. ಇದು ಯಾಕೆ ಕೊಟ್ಟದ್ದು ಗೊತ್ತಾ? ಅವತ್ತು ನಾನು ಸೀತೆಯನ್ನು ಹುಡ್ಕೊಂಡು ಬಂದ ದಿವಸ ಸೀತೆಗೆ ಎಷ್ಟು ಕಾಟ ಕೊಟ್ಟಿದ್ದೀನಿ ನೀನು, ಅದರದೊಂದು ಸಣ್ಣ ರುಚಿಯನ್ನು ನಾನು ತೋರಿಸ್ತಾ ಇದ್ದೇನೆ ಅಷ್ಟೇ ಅಂತ ಹೇಳಿ ಅಲ್ಲಿಂದ ಮತ್ತೆ ಹನುಮಂತ ಹೊರಡ್ತಾನೆ. ಅಂದ್ರೆ ಹೀಗೆ ಅನೇಕ ಸಂವಾದಗಳು ಬಹಳ ಸ್ವಾರಸ್ಯಕರವಾಗಿ ಬರುತ್ತೆ. ಒಟ್ಟಂತೂ ಇಡೀ ಕಾರ್ಯದ ದೊಡ್ಡ ಭಾರವನ್ನು ಹೊತ್ತದ್ದು ಹನುಮಂತ ಅಂತ ಕೊನೆಗೆ ಮತ್ತೊಮ್ಮೆ ಗೊತ್ತಾಗುವುದು ಎಲ್ಲಿ ಅಂದ್ರೆ, ಸೀತೆ ಎಲ್ಲಾ ಕಪಿಗಳಿಗೆ ರಾಕ್ಷಸ ವೀರರಿಗೆಲ್ಲ ಉಡುಗೊರೆಗಳನ್ನು ಕೊಟ್ಟ ಮೇಲೆ ತನಗೊಂದು ವಿಶೇಷವಾದ ಇಷ್ಟವಾದ ಒಂದು ಹಾರ ಇರುತ್ತೆ. ಇದನ್ನು ಯಾರಿಗೆ ಕೊಡಬೇಕು ಅಂತ ರಾಮನ ಹತ್ರ ಕೇಳ್ತಾಳೆ. ನಿನಗೆ ಯಾರಿಗೆ ಕೊಡಬೇಕು ಅನ್ಸುತ್ತೋ ಅವ್ರಿಗೆ ಕೊಡು. ಆಗ ಅವಳು ಹೇಳ್ತಾಳೆ, ನನಗೆ ನಿಶ್ಚಯವಾಗಿ ಈ ಇಡೀ ಯುದ್ಧದಲ್ಲಿ ಅತ್ಯಂತ ಹೆಚ್ಚು ಶ್ರಮವಹಿಸಿ ಶ್ರದ್ಧೆಯಿಂದ ನಿನ್ನ ಮೇಲಿನ
ಪ್ರೀತಿ ತೋರಿಸಿದವನು ಹನುಮಂತ. ನಾನು ಹಾಗಾಗಿ ಇದನ್ನು ಅವನಿಗೆ ಕೊಡ್ತೇನೆ ಅಂತ. ರಾಮ ಮನಃಪೂರ್ವಕವಾಗಿ ಒಪ್ಕೊಳ್ತೇನೆ, ಇದನ್ನು ಮಾಡು ಅಂತ. ಅಂದ್ರೆ ಈ ಘಟನೆ ಅಲ್ಲಿದ್ದ ಯಾರಿಗೂ ಅಯ್ಯೋ ನಮಗೆ ಕೊಡಬೇಕಿತ್ತು, ಯಾಕೆ ಕೊಡಲಿಲ್ಲ ಅಂತ ಭಾವನೆ ಬರಲಿಲ್ಲ. ಅರ್ಹವಾಗಿ ಹನುಮನಿಗೆ ಈ ಭಾಗ ಸೇರುತ್ತೆ ಅಂತ ಭಾವಿಸಿ ಎಲ್ಲರೂ ಸಂತೋಷಪಟ್ಟರು ಅನ್ನುವ ಘಟನೆ ನಮಗೆ ರಾಮಾಯಣದಲ್ಲಿ ಕಾಣ್ಲಿಕ್ಕೆ ಸಿಗುತ್ತೆ. ಹೀಗೆ ಇಡೀ ರಾಮಾಯಣದ ತುಂಬ ರಾಮ ಬಿಟ್ಟರೆ ಉಪನಾಯಕನಾಗಿ ಹನುಮಂತನೇ ನಮಗೆ ಕಾಣಿಸಿಕೊಳ್ತಾನೆ. ಸಾಮಾನ್ಯವಾಗಿ ಯುದ್ಧ ಆದಮೇಲೆ, ಯಾಕೆಂದ್ರೆ ಎಲ್ಲರಿಗೂ ಒಂದು ಸಾವು ಅಂತ ಇದೆ. ರಾಮ ಕೂಡ ಸೀದಾ ಅವನು ಪರಲೋಕ ಯಾತ್ರೆ ಮಾಡ್ದ, ಎಲ್ಲರನ್ನು ಕರ್ಕೊಂಡು ಹೋದ ಅಂತೆಲ್ಲ ನೋಡ್ತೀವಿ. ಆದ್ರೆ ಹನುಮಂತ ಹೋಗಲಿಲ್ಲ. ಇಲ್ಲ. ಈಗ ಎಲ್ಲಿದ್ದಾನೆ ಹನುಮಂತ, ಎಲ್ಲಿರ್ತಾನೆ, ಈಗಲೂ ಏನ್ ಮಾಡ್ತಾನೆ? ಭಾಗವತ ನಮಗೆ ತಿಳಿಸುವುದು ಕಿಂಪುರುಷ ಖಂಡದಲ್ಲಿ ಇವತ್ತಿಗೂ ಕೂಡ ರಾಮನ ಕಥೆಯನ್ನ ಹೇಳ್ತಾ ರಾಮನ ಭಕ್ತರನ್ನೆಲ್ಲ ರಂಜಿಸ್ತಾ ಇದ್ದಾನೆ ಅಂತ ಹೇಳುತ್ತೆ. ಯಾಕೆಂದ್ರೆ ಅಶ್ವತ್ಥಾಮ, ಬಲಿ, ವ್ಯಾಸ, ಹನುಮಾನ್, ಕೃಪ, ಆಮೇಲೆ ವಿಭೀಷಣ, ಪರಶುರಾಮ ಇವರೆಲ್ಲ ಸಪ್ತ ಚಿರಂಜೀವಿಗಳು ಅಂತ ಹೇಳುವಂಥದ್ದು. ಅದರಲ್ಲಿ ಒಬ್ಬ ಹನುಮಂತನು ಕೂಡ. ಹನುಮಂತ ರಾಮನ ನಿರಂತರ ಸೇವೆ ಮಾಡ್ತಾ ಇವತ್ತಿಗೂ ರಾಮನ ಕಥೆಯಲ್ಲಿ ತಲ್ಲೀನನಾಗಿದ್ದಾನೆ ಅಂತನೋ ಮಾತು ಹೇಳುತ್ತೆ. ಆದರೆ ಕಿಂಪುರುಷ ಖಂಡಕ್ಕೆ ಇವತ್ತು ನಾವೀಗ ಒಂದು ಜೆಟ್ ಮಾಡ್ಕೊಂಡು ಹೋಗ್ತೇವೆ ಅಂದರೆ ಸಿಗುವಂಥ ಜಾಗ ಅಲ್ಲ. ಇನ್ವಿಸಿಬಲ್ ಭೂಭಾಗಗಳು ತುಂಬ ಇರುವುದರಿಂದ. ಆದರೆ ಬಹಳ ಜನ ಕೆಲವೊಂದು ಸರ್ತಿ ಈ ಹಿಮಾಲಯದ ಪ್ರಯಾಣ ಮಾಡುವ ಸಂದರ್ಭದಲ್ಲಿ ನಮಗೆ ಹನುಮಂತನ ದರ್ಶನ ಆಯಿತು ಅಂತ ಹೇಳಿದ ಘಟನೆಗಳು ನಮಗೆ ಕೇಳಲಿಕ್ಕೆ ಸಿಗ್ತವೆ. ಆದರೆ ಹನುಮಂತನ ಮುಕ್ತಾಯದ ಕಥೆ ಎಲ್ಲೂ ಇಲ್ಲ. ಇದ್ದಾನೆ ಅನ್ನೋದರ ಸಂಗತಿಗಳೇ ಬಹಳ ಕಾಲ ಸಿಗುತ್ತೆ. ಮತ್ತು ಸೂಕ್ಷ್ಮವಾಗಿ ನಾವು ಗಮನಿಸಿದರೆ ಮಹಾಭಾರತದಲ್ಲಿ ಭೀಮಸೇನನಿಗೆ ಭೇಟಿಯಾದ ಪ್ರಕರಣ ಇದೆ. ಹೌದು, ಅವನು ಸೌಗಂಧಿಕಾ ಪುಷ್ಪವನ್ನು ತರಲಿಕ್ಕೆ ಹೋದಾಗ, ಅಂದ್ರೆ ಈಗಲೂ ಇದ್ದಾನೆ ಅಂದ್ರೆ ನಮ್ಗೆ ಇನ್ನು ಹಿಂದೆ 5000 ವರ್ಷ ದ್ವಾಪರ ಯುಗದಲ್ಲಿ ಇದ್ದ ಅಂತ ನಮಗೆ ಸ್ಪಷ್ಟ ಗೊತ್ತಾಗುತ್ತೆ. ಅದು ಕೂಡ ಯಾಕೆ ಅಂದ್ರೆ ಒಬ್ಬನೇ ಇಬ್ಬರಾಗಿ ಬಂದದ್ದು. ಇದು ಯಾಕೆ ಹೀಗೆ? ಅಂದ್ರೆ ಆ ಹನುಮಂತನ ಬಾಲ ಎತ್ತಕ್ಕಾಗಲಿಲ್ಲ. ಬಗ್ಗೆ ಒಂದ್ ಸ್ವಲ್ಪ ಈ ಪ್ರಕರಣ ಬರುತ್ತಲ್ವಾ, ಅವನು ಹೂ ತರ್ಲಿಕ್ಕೆ ಹೋಗ್ತಾನೆ, ಒಂದು ಬಾಲ ಅಡ್ಡ ಇರುತ್ತೆ, ಎತ್ತಲಿಕ್ಕೆ ಹೋಗ್ತಾನೆ, ಅದು ಆಗುದಿಲ್ಲ. ಒಂದು ಎಡಗೈಯಲ್ಲಿ ಎತ್ತಲಿಕ್ಕೆ ಹೋಗ್ತಾನೆ, ಆಗಲ್ಲ. ಬಲಗೈಯಲ್ಲಿ ಎತ್ತಲಿಕ್ಕೆ ಹೋಗ್ತಾನೆ, ಎರಡೂ ಕೈ ಎತ್ತಾನೆ, ಆಗುದೇ ಇಲ್ಲ. ಕೊನೆಗೆ ನೀನು ಯಾರು ಏನು ಅಂತ ಹೇಳಿದಾಗ ನಾನು ಹೀಗೆ ನೀನು ಯಾರು ಅಂತ ಕೇಳ್ತಾನೆ, ನಾನು ಹನುಮಂತನ ತಮ್ಮ ಅಂತೆಲ್ಲ ಹೇಳ್ಕೊಳ್ತಾನೆ ಇವನು. ಹೌದಾ, ಆ ಹನುಮಂತ ನಾನೇ ಅಂತ ಹೇಳ್ತಾನೆ. ಆಗ ಆಶ್ಚರ್ಯಪಟ್ಟುಕೊಂಡು ನಿನ್ನ ಆ ಸಮುದ್ರಕ್ಕೆ ಲಂಘನ ಮಾಡಿದ ರೂಪವನ್ನು ನನಗೆ ನೋಡಬೇಕು ಅಂತ ಆಸೆ ಅಂತ ಹೇಳ್ತಾನೆ. ಅವನು ತೋರಿಸ್ತಾನೆ. ಒಟ್ಟು ಇಬ್ರು ಸಂವಾದ ಮಾಡಿಕೊಂಡು ನನಗೊಂದು ಸಹಾಯ ಮಾಡಬೇಕು. ಏನು ಅಂತ, ನನ್ನ ತಮ್ಮನ ರಥದಲ್ಲಿ ನೀನು ಸದಾ ರಕ್ಷಣೆಗೆ ಅಂತ ಮೇಲೆ ಧ್ವಜದಲ್ಲಿ ಕೂಡಬೇಕು, ಇಷ್ಟೇ ನಾನು ನಿನ್ನ ಹತ್ರ ಕೇಳೋದು, ಇನ್ನೇನು ನಿನ್ನಿಂದ ಬೇಡಿಕೆ ಇಲ್ಲ ಅಂತ. ಆದರೆ ಈ ಪ್ರಕರಣವನ್ನು ಮಹಾಭಾರತ ಯಾಕೆ ಉಲ್ಲೇಖ ಮಾಡ್ತು ಅನ್ನೋದನ್ನು ಯೋಚನೆ ಮಾಡಿದರೆ ಇದೊಂದು ವಿಶಿಷ್ಟವಾದ, ನಮಗೆ ಪುರಾಣಗಳನ್ನು ಓದುವಾಗ ಇರಬೇಕಾದ ಬೇಸಿಕ್ ಪ್ರಿನ್ಸಿಪಲ್ನ ಒಂದು ಸಂಗತಿಯನ್ನು ಇದು ಹೇಳುತ್ತೆ. ಹನುಮಂತ ತ್ರೇತಾಯುಗದವನು, ಇವರು ದ್ವಾಪರದವನು. ಈ ಯುಗಗಳ ಅಂತರ ಬಂದಾಗ ಅವರ ದೇಹ, ಅವರ ಆಯುಷ್ಯ, ಅವರ ಜ್ಞಾನ, ಅವರ ಸಾಮರ್ಥ್ಯ ಎಲ್ಲವೂ ಕ್ಷೀಣಿಸ್ತಾ ಬರುತ್ತೆ ಅಂತ ಸೂಚಿಸುವಂಥದ್ದು. ಹನುಮಂತನ ದೇಹ ಆಕಾಶ ಗಾತ್ರಕ್ಕಿರುತ್ತೆ. ಭೀಮಸೇನ ಏನು ಕಮ್ಮಿ ಅಲ್ಲ, 10 ಆಳು 15 ಆಳು ಎತ್ತರದವನೇ. ಆದರೆ ಆಗ ವ್ಯತ್ಯಾಸ ಅಂತೂ ಬಾಲ ಎತ್ತಲಿಕ್ಕಾಗದಷ್ಟು ಅವನ ದೇಹ ದೊಡ್ಡದಿದೆ ಅಂದರೆ ಆ ಕಾಲದಿಂದ ಕಾಲಕ್ಕೆ ದೇಹದಲ್ಲಿ ವ್ಯತ್ಯಾಸ. ಇದು ನಾವೇ ನೋಡಲ್ವಾ, ಒಂದು 15 ವರ್ಷದ ಹಿಂದೆ ಎಲ್ರಿಗೂ ಎಲ್ಲರ ಫೋನ್ ನಂಬರ್ ತಲೆಯಲ್ಲಿ ಇರ್ತಿತ್ತು. ಈಗ ನಮ್ಮ ನಂಬರೇ ನಾವು ಇನ್ನೊಬ್ಬರ ಹತ್ರ ಕೇಳೋ ಥರ ಆಗುತ್ತೆ. ಅಂದರೆ ನಮ್ಮ ಬುದ್ಧಿಶಕ್ತಿ, ದೃಷ್ಟಿಶಕ್ತಿ, ನೆನಪಿನ ಶಕ್ತಿ, ದೇಹದ ಸಾಮರ್ಥ್ಯ ಎಲ್ಲವೂ ಕುಸಿತಾ ಬರುತ್ತೆ ಕಾಲ ಹೋದ ಹಾಗೆ. ಹಾಗಾಗಿ ಕೃತಯುಗದ ಆಯುರ್ಮಾನ ಬೇರೆ, ಜೀವಮಾನ ಬೇರೆ, ದೇಹದ ಮಾನ ಬೇರೆ, ಎಲ್ಲವೂ ಬೇರೆ. ಅದನ್ನು ತೋರಿಸ್ಲಿಕ್ಕೋಸ್ಕರ ಆ ಘಟನೆ ಬಂತು ಅಂತ ನಮಗೆ ಗೊತ್ತಾಗುತ್ತೆ. ಒಬ್ಬನೇ ಆದರೂ ಈ ಪ್ರಾಕೃತಿಕ ವೈವಿಧ್ಯವನ್ನ ಪ್ರದರ್ಶಿಸುವುದಕ್ಕೋಸ್ಕರ ನಮಗೆ ಈ ಕಥೆ ಬಂತು ಅಂತ ಗೊತ್ತಾಗುತ್ತೆ. ಈ ಒಂದು ವಿವಾದಗಳ ಬಗ್ಗೆ ನಾವು ನೋಡೋದಾದ್ರೆ, ಯಾಕೆಂದ್ರೆ ನಮ್ಮ ಕಲಿಯುಗ ಅಂದ್ರೆ ಬರೀ ಎಲ್ಲಾ ವಿಷಯಗಳಲ್ಲೂ ಕಾಂಟ್ರವರ್ಸೀಸ್ಗಳು. ಈ ಕಾಂಟ್ರವರ್ಸೀಸ್ ಅಲ್ಲಿ ಹನುಮನು ವಿವಾಹಿತನ ಅಂತ, ಸುವರ್ಚಲ ಅಂತ ಒಂದು ಹುಡುಗಿ ಜೊತೆ ಮದುವೆ ಆಗಿದ್ನ ಅವನು ಅಂತ ಕೆಲವು ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಅಲ್ಲಿ ಕೇಳಿದ್ದಿದೆ. ಇದ್ರ ಬಗ್ಗೆ ಏನಾದರೂ ಸ್ಪಷ್ಟತೆ? ಎಲ್ಲೂ ಅವನು ಪರಮ ಬ್ರಹ್ಮಚರ್ಯವನ್ನೇ ಪಾಲಿಸಿದವ, ಮದುವೆ ಆಗುವ ಪ್ರಕರಣವೇ ಬಂದಿಲ್ಲ. ಆದರೆ ಇದರ ಬಗ್ಗೆ ಮಧ್ವಾಚಾರ್ಯರು ಒಂದು ಉಲ್ಲೇಖ ಮಾಡ್ತಾರೆ. ಅವನು ಬ್ರಹ್ಮಚಾರಿಯಾಗಿಯೇ ಇದ್ದ. ಆದರೆ ಭಾರತಿ, ಆದರೆ ಅವನಿಗೆ ಮಡದಿಯಾಗಿರ್ಬೇಕಾಗಿದ್ದವಳು ಒಂದು ಋಷಿಕನ್ಯೆಯಾಗಿ ಆ ಕಾಲದಲ್ಲಿ ಇದ್ಲು ಅನ್ನೋ ಉಲ್ಲೇಖವನ್ನು ಮಾಡ್ತಾರೆ. ಆಮೇಲೆ ಅವಳೇ ಮುಂದೆ ನಾಳಾಯಣಿಯಾಗಿ, ಅಂದರೆ ನಳನ ಮಗಳಾಗಿ ಬರ್ತಾಳೆ. ಅಂದರೆ ಭೀಮನ ಕಾಲಕ್ಕಾಗುವಾಗ ಅವಳು ದ್ರೌಪದಿಯಾಗಿ ಹುಡ್ತಾಳೆ. ಮಧ್ವರ ಕಾಲಕ್ಕಾಗುವಾಗ ಅವಳೇ ಚಂದ್ರ ಅನ್ನೋ ಹೆಸರಿನಿಂದ ಇಲ್ಲಿ ಹುಟ್ಟಿ ಬರ್ತಾಳೆ ಅಂತ. ಇಷ್ಟು 4 ಅವತಾರದ ಕಥೆಯನ್ನು ಹೇಳುತ್ತೆ ದ್ರೌಪದಿ ಇದ್ದು. ಅದರ ಹಿಂದೆ ಅದೊಂದು ದೊಡ್ಡ ಎಪಿಸೋಡ್ ಮಾಡ್ಲಿಕ್ಕಿದೆ ನಿಮ್ಗೆ. ಯಾಕೆಂದ್ರೆ ದ್ರೌಪದಿಯ ಕಥೆಯ ಪೂರ್ತಿ ದೊಡ್ಡ ಗುಟ್ಟದು.
ಒಬ್ಬಳೇ ಹಾ ಹಾ ಅಂದ್ರೆ 5 ಜನ ಒಂದೇ ಶರೀರದಲ್ಲಿರುವ ಕಥೆ. ಆ ಕಥೆಯಲ್ಲಿ ಮೊದಲ ಜನ್ಮ ಹನುಮಂತ ಇದ್ದಾಗಲೇ ಒಂದು ಋಷಿಕನ್ಯೆಯಾಗಿ ಶಿವನನ್ನ ತಪಸ್ಸು ಮಾಡುವ ನೆಪದಲ್ಲಿ ಅವಳು ಕಾಡಿನಲ್ಲಿ ಬ್ರಹ್ಮಚಾರಿಣಿಯಾಗಿ ಉಳಿತಾಳೆ. ಅದು ಹನುಮಂತನ ಹೆಂಡತಿ ಆಗ್ಬೇಕಾದವಳು ಮೂಲದಲ್ಲಿ. ಹಾ ಹಾ ಆದ್ರೆ ಹನುಮಂತ ಅವಳನ್ನು ಮದುವೆ ಆಗ್ಲಿಲ್ಲ, ಯಾಕಂದ್ರೆ ಅವಳಿಗೊಂದು ಶಾಪ ಇತ್ತು ಅಂತ. ಅಂದ್ರೆ ಭಾರತಿಗಲ್ಲ, ಅದರ ಜೊತೆಗಿದ್ದ ಇನ್ನೊಂದು 4 ಜನ ಇದ್ರಲ್ಲ ಅವರಿಗೆ. ಆದ್ರಿಂದ ಹನುಮಂತ ಮದುವೆ ಆಗಿಲ್ಲ ಅನ್ನೋದು ಸ್ಪಷ್ಟ. ಓಹೋ ಈ ಕಥೆ ಎಲ್ಲ ಆಮೇಲೆ ಕೆಲವೊಮ್ಮೆ ರೀಜನಲ್ ರಿಫ್ಲೆಕ್ಷನ್ಗಳು ಏನೇನೋ ಇರ್ತವೆ. ಎಲ್ರಿಗೂ ಮದುವೆ ಮಾಡ್ತಾರೆ, ಅವ್ರು ಎಲ್ಲರನ್ನೂ ಬೇಕಾದ್ರೂ ವಿಧವೆಯರನ್ನಾಗಿ ವಿಧುರರನ್ನಾಗಿ ಮಾಡ್ತಾರೆ. ಆದ್ರೆ ಮೂಲದ ಕಥೆಯಲ್ಲಿ ಎಲ್ಲೂ ಕೂಡ ಇದರ ಉಲ್ಲೇಖ ಇಲ್ಲ.